ಹಿಂದೆ ಒಬ್ಬ ಮಹಾನುಭಾವ ಇದ್ದ, ಊರೂರಿಗೆ ಹೋಗಿ ಬೆಂಕಿ ಹಚ್ಚಿದೆ. ಅದನ್ನು ಮುಚ್ಚು ನಾಳೆ ಹೋಗಲ್ಲ. ಆತನ ಕೊಡುಗೆ ಹೇಳಿ ಸ್ವಾಮಿ. ಹಿಂದೊಬ್ಬರು ಪಾಪ ನಮ್ಮ ಮಲ್ಲೇಶ್ ಬಾಬು ಅವರು MP ಆಗಿದ್ದಾರೆ. ಆತನನ್ನು ಯಾವತ್ತು ನೋಡೋದು, ಯಾಕಂದ್ರೆ ಆ ವೃತ್ತಿಗೆ ತಕ್ಕ ಹಾಗೆ MP ಏನು ಒಂದು ಗಾಂಭೀರ್ಯ ಇರಬೇಕು ಅದು ನಡ್ಕೊಳ್ತಾ ಇದ್ದಾರೆ. ಅಂದಾಗಿ ಬಿಡಿ, ಸೆಂಟ್ರಲ್ ಏನು ಕೊಡೋದಿಲ್ಲ, ಮಾಡೋಕ್ಕಾಗಲ್ಲ. ಆದ್ರೆ ವ್ಯಕ್ತಿಗತವಾಗಿ ಮಲ್ಲೇಶ್ ಬಾಬು ಅವರಿಂದ ಯಾರಿಗೂ ತೀಟೆ ಇಲ್ಲ. ಇದೆಯಾ? ಅದೇ ಮುಚ್ಚುಮುಚ್ಚೆಯಿಂದ ಊರೆಲ್ಲ ಬೆಂಕಿ ಅಂತ ಹುಚ್ಚಿ ನಾಯಿದ್ದಂಗೆ ಒಂದೊಂದು ಅಲ್ಲ ಅಲ್ಲೇ ಬೋಳ್ತಾ ಇರ್ತದೆ. ಈ ಹುಚ್ಚು ಜಾಸ್ತಿ ಆಗ್ಬಿಟ್ಟಾಗ ಇಲ್ಲಿ ಬಂದು ಬೊಗಳೋದು, ಏನು ಇಲ್ಲಿ ಬಂದು ಬೊಗಳೋದು, ಅದೇ ಬೊಗಳು. SN ನಾರಾಯಣಸ್ವಾಮಿ ಏನು ಮಾಡಲಿಲ್ಲ, SNC ಗೋಲ್ಡ್ ಅಯ್ಯನಿನ ಮನೆ ಕಾಯಗರೇ ಅಡ್ಡ. 5 ವರ್ಷ ನಿಮ್ಮದೇ ಸರ್ಕಾರ, ನಿಮ್ಮದೇ ತಹಸೀಲ್ದಾರ್, ನಿಮ್ಮದೇ DC, ಡಬಲ್ ಇಂಜಿನ್ ಸರ್ಕಾರ. ನೀವೇ MP, ನಿಮ್ಮದೇ ಮುಖ್ಯಮಂತ್ರಿ, ನಿಮ್ಮದೇ ಕಂದಾಯ ಮಂತ್ರಿ ಅಶೋಕಣ್ಣ, ನಿಮ್ಮದೇ ಕಂದಾಯ ಪ್ರಧಾನ ಶ್ರೀ ಮಂಜುನಾಥ ಪ್ರಸಾದ್. ಇಷ್ಟೆಲ್ಲ ಇಟ್ಕೊಂಡು ಗಾಲ್ಪಲ್ಲಿ ತಪ್ಪಿದ್ದಿದ್ರೆ ಯಾಕಣ ಕಂಡಿಲ್ಲ? ನನ್ನ ಭಾಷೆ ನಿಮ್ಮ ಮುಂದೆ ಹೇಳಬಾರ್ದು. ಅಷ್ಟು ಕೆಟ್ಟ ಭಾಷೆಯಲ್ಲಿ ಬದಲಿದ್ದೀನಿ ನಿನ್ನ. ಉತ್ತರ ಕೊಟ್ಟ, ಪುರು ಮಾಡ್ದ, ನಿನ್ ಕೈಲಿ ಆಯ್ತಾ? ಅಲ್ಲೆಲ್ಲ ಬೊಗಳ್ಕೊಂಡಿರ್ತೀಯ. ಯಾವ್ದೋ ಹುಚ್ಚಳೆ ಕಟ್ಬಿಟ್ರೆ ಮತ್ತೆ ಇಲ್ಲಿ ಬೊಗಳು ಹೋಗ್ತೀಯ. ಆದ್ರೆ ಇಲ್ಲಿ ಒಂದು ನಾಯಕರು ಪಾಪ ನೋಡಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಆ ಸರಣಮ ಹೇಳ್ತಾನೆ, ಓಕೆ ನಿನ್ನೆ 1, 2, 3 ಅಂತ. 1, 2, 3 ನಮ್ಗೆ ಯಾವ್ದು ಗೊತ್ತಾ? ಹಂಚಾಳ್ ಜೋಡಿದಾರದು ಹೋಗು ಕೆಳಗೆ ನೋಡಿತಾನೆ ನಿನಗೆ. ಅವ್ರಿಗೆ ಹೇಳ್ತಿರಲ್ಲ, ಅವ್ರ ಮಾನ ಮರ್ಯಾದೆ ಬೇಕು. ಸುತ್ತು ಇಟ್ಕೊಂಡು ಹೇಳ್ತಿರಲ್ಲ, ನಿಮಗಾದ್ರೂ ಮಾನ ಮರ್ಯಾದೆ ಬೇಕು. ಕೊಡೋ ಮಾವಿದ್ರೆ ಸರಿಯಾಗಿ ಕೊಡು. ನೀವೇನೋ ಸುಳ್ಳು ಹೇಳ್ತೀರಿ, ಅವನಿಗೆ ಬಾಯಿಗೆ ಬಂದ ಬಗಳು ಹೋಗ್ತಾನೆ. ಅದನ್ನ ನಾವೆಲ್ಲ ಕೂಡ ಪೇಪರ್ಗಳಲ್ಲಿ ಹಾಕ್ತೀವಿ. ನನಗೇನು ಬೇಸರ ಇಲ್ಲ. ಮಚ್ಚು ಮುನ್ಸನ್ ಹೋಗೀಗ ಹುಚ್ಚು ಹುಚ್ಚಿಡಿಯತಕ್ಕ ಮುನ್ಸನಾಗಿ ಹೋಗಿದ್ದಾನೆ. ಅಧಿಕಾರ ಹೋದ್ಮೇಲೆ ಹುಚ್ಚಿಡ್ಕೊಂಡು ಎಲ್ಲ ಕಡೆ ಬಗಳ್ತಾ ಇರ್ತಾನೆ. ಹುಚ್ಚು ಜಾಸ್ತಿ ಆದಾಗ ಯಾಕೆ ಕರೆಸ್ತಾರೆ ಇನ್ನೋರು, ಒಂದು ಬಗಳು ನಮ್ಗೆ ಹೇಳ್ತಿಲ್ಲ ಬಗಳು ಅಂತ. ಅವನ್ ಬರೋದು, ಬಗಳೋದು, ಹೋಗು. ಇಷ್ಟೇ. ಏನಾದ್ರು ಅಭಿವೃದ್ಧಿ ಆಗಿದೆಯಾ? ಒಳ್ಳೇದಾಗಿದೆಯಾ? ಒಳ್ಳೆ ಕೆಲಸ ಮಾಡಿದ್ದಾನ? ಒಂದು ಚಂಬು ನೀರು ಕುಡಿದಾರ 5 ವರ್ಷದಲ್ಲಿ? ಅದನ್ಯಾರು ಕೇಳಲ್ಲ. ಒರೇ ಟಾರ್ಗೆಟ್ SN ನಾರಾಯಣಸ್ವಾಮಿ. ಅವ್ರಿಗೆ SN ನಾರಾಯಣಸ್ವಾಮಿ ಕೊಟ್ಟರೆ ಭಯ ಅಂತಾರ. ಯಾಕಪ್ಪ ಭಯ? ಏನೋ 5 ಕಾಲು ಅಡಿ, 50 kg, 2 ಚಪಾತಿ, ನನಗೆ ತಗೋ ಭಯ ನಿಮ್ಗೆ? ಹಾಗೆ ಇವತ್ತು ರಗಡ ಹೇಳ್ತಾ ಇದ್ರು, ಗಂಬರಡ್ಡರು ಹೇಳ್ತಾ ಇದ್ರು, ಪಕ್ಷಕ್ಕೆ ಬರೋರನ್ನ ಯಾರೂ ಬೇಡ ಅಂತ ಹೇಳೋದಿಲ್ಲ. ಚಂದ್ರರೆಡ್ಡಿಯವರು 25 ವರ್ಷಗಳ ಜೊತೆಗೆ ಆಗ್ತಾ ಇದ್ದಂಥವ್ರು. ಈ ಉಚ್ಚಿನ ಮಾತು ಕೇಳಿ, ಒಂದಿಬ್ಬರು ಮಾತು ಕೇಳಿ ಪಾಪ ಇವತ್ತು ಅದು ಈ ನಿಗಮದ ಅಧ್ಯಕ್ಷ ಆಗಿರ್ತದೆ ಇದ್ದಿದ್ರೆ ಸೀನಿಯಾರಿಟಿ ಇತ್ತು. ಆ ಪಕ್ಷಕ್ಕೆ ಹೋದ. ಅಲ್ಲಿ ಹಾಗಿಲ್ಲ. ಮತ್ತೆ ಕಾಂಗ್ರೆಸ್ ಬರ್ತಾನೆ. ಈ ತಿಂಗಳಲ್ಲಿ ಒಂದು ಸಮಾವೇಶ ಮಾಡಿ JDS BJP ಪಕ್ಷದವರು ಎಲ್ಲಾದ್ರೂ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ತೇವೆ. ಹಾಗಾಗಿ ಪಕ್ಷಕ್ಕೆ ಯಾರು ಬಂದ್ರು ಬೇಡ ಅಂತ ಹೇಳೋದಿಲ್ಲ. 1 ಬಸ್ ಕಮಿಂಗ್, 1 ಬಸ್ ಗೋಯಿಂಗ್, ಆಲ್ ಬಸ್ ರನ್ನಿಂಗ್. ಅಲ್ಲ ಮಕ್ಕಳ, SNದು ಸ್ವರ್ಣ ಹೇಗಿದ್ದಂಗೆ KGF ಬಿಟ್ರೆ ಬೆಂಗಳೂರಿಗೆ ಹೋಗ್ತಾ ಇರ್ತದೆ. ಕೆಲವರು ಹತ್ತದೆ, ಕೆಲವರು ಹಿಡಿತಾರೆ, ಕೆಲವರು ಹತ್ತದೆ, ಕೆಲವರು ಹಿಡಿತಾರೆ. ಟ್ರೈನ್ ಇರುತ್ತಾ? ಬೆಂಗಳೂರು ಸೇರೇ ಸೇರುತ್ತೆ.